ಗೋಲ್ಡ್ ಸುರೇಶ್ಗೆ ಆಘಾತ, ಏಕಾಏಕಿ ಆಸ್ಪತ್ರೆ ಸೇರಿದ ಗೋಲ್ಡ್ ಸುರೇಶ್ ಏನಾಯಿತು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಸೊ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದೆ ಗೋಲ್ಡ್ ಸುರೇಶ್. 2 ಕೋಟಿಗೂ ಅಧಿಕ ಚಿನ್ನದ ತರಿಸಿದ ಬಂದಿದ್ದಂತಹ ಗೋಲ್ಡ್ ಸುರೇಶ್ ಅವರನ್ನು ನೋಡಿ ಕೆಲವರು ಆಶ್ಚರ್ಯದಾಯಕವಾಗಿ ಇದ್ದರು. ಸದ್ಯ ಗೋಲ್ಡ್ ಸುರೇಶ್ ಒಳ್ಳೆಯ ಮನಸ್ಸಿಗೆ ಅನೇಕರು ಖುಷಿಯನ್ನು ಪಡ್ತು ಫಿನಾಲೆವರೆಗೂ ತಲುಪಿದ್ದು. ಸೊ ಫಿನಾಲೆ 2-3 ವಾರದ ಬಳಿಕವೂ ಕೂಡ ಗೋಲ್ಡ್ ಸುರೇಶ್ ಅವರು ಇದ್ದರು. ಸದ್ಯ ಮನೆಯ ವೈಯಕ್ತಿಕ ಕಾರಣಗಳಿಂದ ಗೋಲ್ಡ್ ಸುರೇಶ್ ಅವರು ಏಕಾಏಕಿ ಬಿಗ್ ಬಾಸ್ ಮನೆಯಿಂದ ಹೊರಬರುವ ಸಾಧ್ಯತೆ ಹೆಚ್ಚಾಯಿತು. ಹಾಗಾಗಿ ಸುದೀಪ್ ಅವರೇ ಗೋಲ್ಡ್ ಸುರೇಶ್ ಅವರನ್ನು ಕಳಿಸಿಕೊಟ್ರು. ಸದ್ಯ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಿದ್ದಂತೆ 3 ಜನರು ಘಟಾನುಘಟಿಗಳಾಗಿ ಜೊತೆಯಾಗಿ ಇದ್ರು. ಹನುಮಂತು, ಹಾಗೆ ಧನರಾಜ್ ಆಚಾರ್, ಗೋಲ್ಡ್ ಸುರೇಶ್ ಇವರು 3 ಜನ ಕೂಡ ಫಿನಾಲೆಯವರೆಗೂ ಆಟವನ್ನು ಆಡ್ತಾ ಇದ್ರು. ಸೊ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ವೇಳೆ ನಡೆದಿದ್ದಂತಹ ಒಂದು ಘಟನೆ, ಏಕಾಏಕಿ ಗೋಲ್ಡ್ ಸುರೇಶ್ ಕಾಲಿಗೆ ಪೆಟ್ಟಾಗಿದ್ದು ಗೋಲ್ಡ್ ಸುರೇಶ್ ಆಸ್ಪತ್ರೆಗೆ ಕೂಡ ಸೇರಿದ್ರು. ಸದ್ಯ ಆಸ್ಪತ್ರೆ ಸೇರಿದ್ರು ಕೂಡ ಯಾವುದೇ ಟಾಸ್ಕ್ಗಳಲ್ಲೂ ಭಾಗವಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಆ ನೋವು ಅಲ್ಲಿಗೆ ಕುಂಠಿತವಾಗಿ ಬಿಟ್ಟಿದ್ರು. ಸೊ ಈ ಒಂದು ಕಾಲಿಗೆ ಪೆಟ್ಟಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೋಲ್ಡ್ ಸುರೇಶ್ ಅವರು ಎಲ್ಲೂ ಭಾಗವಹಿಸಲು ಆಗ್ತಾ ಇರಲಿಲ್ಲ. ಸೊ ಅವರ ನೋವು ಅವರಿಗೆ ಗೊತ್ತು. ಸದ್ಯ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಗೋಲ್ಡ್ ಸುರೇಶ್ ಅವರು ಇದೀಗ ಆಸ್ಪತ್ರೆ ಸೇರಿದ್ದಾರೆ. ಕಾಲಿಗೆ ಪೆಟ್ಟಾದ ಕಾರಣ ಕಾಲಿನ ಆಪರೇಷನ್ ಕೂಡ ಇದೆ. ಹಾಗಾಗಿ ಕಾಲು ನೋವಿಗೆ ಇದೀಗ ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆ ಸೇರಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಪ್ರಬಲ ಸ್ಪರ್ಧೆ ಅಂತಲೇ ಹೇಳ್ಬೋದು ಗೋಲ್ಡ್ ಸುರೇಶ್ ಅವರನ್ನು. ಸದ್ಯ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ಗೋಲ್ಡ್ ಸುರೇಶ್ ಅವರು ಆಸ್ಪತ್ರೆ ಸೇರಿದ್ದಾರೆ. ಕಾಲಿನ ಶಸ್ತ್ರಚಿಕಿತ್ಸೆ ಕೂಡ ನಡೀತಾ ಇದೆ. ನಾಳೆ ಆಪರೇಷನ್ ಆಗುತ್ತೆ. ಸೊ ಎಂದಿನಂತೆ ಗೋಲ್ಡ್ ಸುರೇಶ್ ಅವರು ಮತ್ತೆ ಇನ್ನಷ್ಟು ಅವರ ಅಭಿಮಾನಿಗಳಿಗೆ ಮತ್ತಷ್ಟು ಎಂಟರ್ಟೈನ್ಮೆಂಟನ್ನು ಮಾಡಲಿ, ಇನ್ನಷ್ಟು ಒಳ್ಳೊಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆದಷ್ಟು ಬೇಗ ಆಪರೇಷನ್ನಿಂದ ಆರೋಗ್ಯವನ್ನು ಸುಧಾರಿಸ್ಕೊಂಡು ಆದಷ್ಟು ಬೇಗ ಮತ್ತೆ ಮರಳಿ ಇನ್ನೂ ಅಭಿಮಾನಿಗಳಿಗೆ ಹೆಚ್ಚು ನಗುವನ್ನು ಕೊಡಲಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.